ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಕುಣಿಗಲ್ನ ಕೆಟ್ಟ ಜೀನು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಮ್ಮಪ್ಪನ ಸರ್ಕಾರ ಇದು SIR ಮಾಡಿಸಲೇ BLO. ಪಾಯಿಂಟ್ ನಂಬರ್ 3, ನೀವೆಲ್ಲ ಟೂರಿಂಗ್ ಟಾಕೀಸ್ ಗಿರಾಕಿಗಳು. ಏನಿದು ಹೊಸ ಅಪ್ಡೇಟ್, ಏನಿದು ಟಾಕ್ ವಾರ್, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕರ್ನಾಟಕ ರಾಜ್ಯದಲ್ಲಿ ಮಾಸ್ ಲೀಡರ್ ಯಾರಾದರೂ ಇದ್ದರೆ ಅದು ದೇವೇಗೌಡರು, ಸಿದ್ದರಾಮಯ್ಯನವರು, ಕುಮಾರಸ್ವಾಮಿಯವರು ಮತ್ತು BJPಯಿಂದ ಏಕಮಾತ್ರ ವ್ಯಕ್ತಿ ಅಂದರೆ ಅದು ಯಡಿಯೂರಪ್ಪನವರು. ಈ 4 ವ್ಯಕ್ತಿಗಳು ಮಾತನಾಡುವಾಗ ಅಷ್ಟೊಂದು ರಾಜಾರೋಷವಾಗಿ ಏಕವಚನದಲ್ಲಾಗಲಿ ಅಥವಾ ದೊಡ್ಡವರನ್ನು ಹಿಗ್ಗಾಮುಗ್ಗ ಜಾಡಿಸಿದ ಉದಾಹರಣೆಗಳು ತುಂಬ ಕಡಿಮೆ. ಒಮ್ಮೊಮ್ಮೆ ದೇವೇಗೌಡರ ಕುಟುಂಬ ವಿರುದ್ಧವಾಗಿ ವಿಧಾನಸೌಧದಲ್ಲಿ ಗರ್ಜಿಸಿದಂಥ ಯಡಿಯೂರಪ್ಪನವರ ಮಾತನ್ನು ನೆನಪಿಸಿಕೊಳ್ಳಬಹುದು. ಸಿದ್ದರಾಮಯ್ಯನವರು ಆಗಾಗ ಸಾಮೂಹಿಕವಾಗಿ ಗರ್ಜನೆ ಮಾಡ್ತಾ ಇರ್ತಾರೆ. ಕುಮಾರಸ್ವಾಮಿಯವರು ಸ್ವಲ್ಪ ಮಟ್ಟಿಗೆ ಟಾಂಗ್ ಕೊಡುವಂಥ ಸನ್ನಿವೇಶ ಇರುತ್ತೆ. ಇನ್ನು ದೇವೇಗೌಡರು ಎಲ್ಲವನ್ನ ಹೇಳ್ಕೊಂಡು ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ. ಆದರೂ ಕೂಡ ಈ 4 ವ್ಯಕ್ತಿಗಳು ತಮ್ಮ ಮುಖವಾಣಿಯಿಂದ ಚುನಾವಣೆಯನ್ನು ಎದುರಿಸಬಹುದು. ಇದು ಒಂದು ಕಡೆ. ಇನ್ನೊಂದು ಕಡೆ ಸಂಘಟನೆಯಿಂದ ಪಕ್ಷವನ್ನು ಸಂಘಟನೆ ಮಾಡಿದಂಥವರು ಇದೇ DK ಶಿವಕುಮಾರ್ ಅವರು. ಈ ವ್ಯಕ್ತಿಗಳನ್ನ ಬಿಟ್ಟು ಯಾರು ಏಕವಚನ ಪ್ರಯೋಗ ಮಾಡಿ ಅಥವಾ ಭಾಷಣದಲ್ಲಿ ಸ್ವಲ್ಪ ಮಟ್ಟಿಗೆ ರಾಜಾರೋಷವಾಗಿ ಹಿಗ್ಗಾಮುಗ್ಗಾ ಜಾಡಿಸುವಂಥ ವ್ಯಕ್ತಿಗಳು ಯಾರಿದ್ರಂದರೆ ಅದು ಪ್ರತಾಪ್ ಸಿಂಹ, ಯತ್ನಾಳ್, ಅನಂತಕುಮಾರ್ ಹೆಗಡೆ, ಈಶ್ವರಪ್ಪ. ಈಗೀಗ ಕುಮಾರಸ್ವಾಮಿಯವರು ಸ್ವಲ್ಪ ಹಿಗ್ಗಾಮುಗ್ಗಾ ಜಾಡಿಸ್ತಾರೆ. ಜೊತೆಗೆ ಹೊಸ ಹುಟ್ಟು ಎಂಬಂತೆ ಇದೀಗ ಪ್ರದೀಪ್ ಈಶ್ವರ್ ಕೂಡ ಏಕವಚನದಲ್ಲಿ ಮಾತಾಡ್ತಾರೆ ಮತ್ತು ಮನಸ್ಸಿಗೆ ಬಂದಾಗ ಮಾತನಾಡ್ತಾರೆ. ಒಟ್ಟಾರೆಯಾಗಿ ಈ ವಿರೋಧಿ ವ್ಯಕ್ತಿಗಳನ್ನ ಅಂದರೆ ಲಂಗು ಲಗಾಮಿಲ್ಲದೆ ಜಾಡಿಸುವಂಥ ವ್ಯಕ್ತಿ. ಅದರಲ್ಲಿ ಕೆಲವೊಬ್ಬರು ವ್ಯಕ್ತಿಗಳು ಸ್ವಲ್ಪ ದಾಖಲಾತಿಗಳನ್ನ ಇಟ್ಕೊಂಡು ಮಾತನಾಡ್ತಾರೆ. ಅದೇ ಸಾಲಿಗೆ ಇದೀಗ ಮತ್ತೊಬ್ಬ ಯಂಗ್ ಸ್ಟಾರ್ ಅಥವಾ ಯಂಗ್ ಲೀಡರ್ ನಿಖಿಲ್ ಕುಮಾರಸ್ವಾಮಿ ಕೂಡ ಮತ್ತೊಂದು ನಾಯಕರ ಮೇಲೆ ಅಥವಾ ವಿರೋಧ ಪಕ್ಷ, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಮೇಲೆ, ಅದರಲ್ಲೂ ಮುಖ್ಯವಾಗಿ DK ಶಿವಕುಮಾರ್ ಆಪ್ತರ ಮೇಲೆಗೆ ಹರಿಹಾಯುವಂಥ ವಾಕ್ಯಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಜೊತೆಗೆ ಒಬ್ಬ JDS ನಾಯಕ, ಒಬ್ಬ ಪ್ರಾದೇಶಿಕ ಪಕ್ಷದ ಯುವ ಮುಖಂಡ ಇಷ್ಟು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾರೆ ಅಂದರೆ ಯಾಕೆ BJPಯವರು ಹೊದ್ದುಕೊಂಡು ಮಲಗಿದ್ದಾರೆ? ಅದು ಯಡಿಯೂರಪ್ಪನ ಮಗ ವಿಜೇಂದ್ರ ಆಗಿರ್ಬೋದು ಅಥವಾ BJP ಆಗಿರ್ಬೋದು, ಯಾರೂ ಕೂಡ, ಅದು ಅಶೋಕ್ ಆಗಿರ್ಬೋದು, BJP ಒಬ್ಬ ನಾಯಕನು ಕೂಡ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಲ್ಲ, ಯಾಕಿರಬಹುದು? ಇವೆಲ್ಲವನ್ನು ಗಮನಿಸ್ತಾ ಇದ್ದಾಗ ಮುಖ್ಯವಾಗಿ JDSನ ಯುವ ನಾಯಕ, JDSನ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದಷ್ಟು ಮತಗಳು, ಒಂದಷ್ಟು ಜನಪ್ರಿಯತೆ ಇದೀಗ ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಬಿಡದಿಯ ಹೋರಾಟ ಕೈಗೊಂಡಾಗ ಅದಕ್ಕೆ ನೋಡಿ JDSನವರೇ ಪ್ರಾರಂಭ ಮಾಡಿದ್ರು ಕೂಡ ಅದನ್ನು ಮತ್ತು ಮುಂದುವರೆದ ಭಾಗವಾಗಿ ದೊಡ್ಡ ಮಟ್ಟಿನ ಹೋರಾಟ ಮಾಡಿದ್ರು ಕುಮಾರಸ್ವಾಮಿ ಅವರಿಗೆ ಬೆನ್ನೆಲುಬಾಗಿ ನಿಂತವರು ಇದೇ ಅವರ ಮಗ ನಿಖಿಲ್ ಕುಮಾರಸ್ವಾಮಿ. ಒಂದಂತೂ ಹಂತಕ್ಕೆ ಯಾರನ್ನೂ ನೋಡದೆ ಹಿಗ್ಗಾಮುಗ್ಗಾ ಜಾಡಿಸ್ತಾ ಇದ್ದಾರೆ. ಯಾವಾಗ ಮೊನ್ನೆ ಅಂದರೆ 2 ದಿನಗಳ ಹಿಂದೆ SIR ಒಂದು ಪ್ರಕ್ರಿಯೆಯಲ್ಲಿ ರಾಮನಗರದಲ್ಲಿ ಆಟೋಟೋಪ ಆಯ್ತಲ್ಲ, ಅಥವಾ ಗೊಂದಲ ಆಯ್ತಲ್ಲ, ಅಥವಾ ಗೋಲ್ಮಾಲ್ ನಡೆಯುವಂಥ ಕ್ರಿಯೆ ಆದಾಗ, ಅಥವಾ ಜೂನ್ 30ರಿಂದ ಪ್ರಾರಂಭವಾದ SIR ಒಂದು ಕಾರ್ಯದಲ್ಲಿ ಸಾಮೂಹಿಕವಾಗಿ SIR ಮಾಡುವಂಥ ಪ್ರಯತ್ನ ಆಯಿತು. ಜೊತೆಗೆ ಜೂನ್ 30ರಿಂದ ಕರ್ನಾಟಕದಲ್ಲಿ SIR ಕಾರ್ಯ ಆರಂಭ ಆಗ್ತಿದೆ. ಆ SIR ಕಾರ್ಯದಲ್ಲಿ ಗೋಲ್ಮಾಲ್ ನಡೆದಿದ್ದಂಥ ವಿಡಿಯೋ ಕೂಡ ಕುಮಾರಸ್ವಾಮಿ ಅವರು ವಿಡಿಯೋ ಕೂಡ ರಿಲೀಸ್ ಮಾಡಿ ಕೇಂದ್ರದ ಒಂದು ಗಮನಕ್ಕೆ ತಂದರು. ಮತ್ತು ರಾಜ್ಯ ಸರ್ಕಾರದಲ್ಲಿನ ಆದ್ಯಂತ ಇಡಬಹುದು ಮತ್ತು ಅನರ್ಹ ಮತದಾರರನ್ನು ಅರ್ಹರಾಗಿ ಮಾಡಲಿಕ್ಕೆ ಕಾಂಗ್ರೆಸ್, ಅದರಲ್ಲೂ ಮುಖ್ಯವಾಗಿ DK ಶಿವಕುಮಾರ್ ನೇತೃತ್ವದ ತಂಡ ಯಾವೆಲ್ಲ ಒಂದು ಹಗರಣವನ್ನು ಮಾಡ್ತಿದೆ, ಯಾರೆಲ್ಲನ್ನ ಬಳಸ್ಕೊಂಡು SIRನ ಹಾದಿ ತಪ್ಪಿಸ್ತಿದೆ ಅನ್ನುವಂಥ ವಿಡಿಯೋನು ಕೂಡ ರಿಲೀಸ್ ಮಾಡಿದರು. ಅದರ ಮುಂದುವರೆದ ಭಾಗವಾಗಿ ನಿನ್ನೆ ಆದಂಥ ಒಂದು SIR ವಿರೋಧಿ ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಈ SIR ಪ್ರಕ್ರಿಯೆಯನ್ನು ಹಾಳು ಮಾಡುವ ನಿಟ್ಟಿನಲ್ಲಿ ಯಾವೆಲ್ಲ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ, ಯಾವೆಲ್ಲ ಬಿಡದಿಯ ನಾಯಕರ ಕೈವಾಡ ಇದೆ, ಯಾವೆಲ್ಲ ಕುಣಿಗಲ್ ನಾಯಕರ ಕೈವಾಡ ಇದೆ, ಯಾವೆಲ್ಲ ಬೆಂಗಳೂರಿನ 25 ವಿಧಾನಸಭಾ ಕ್ಷೇತ್ರಗಳಲ್ಲಿನ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ, ಅದಕ್ಕೆ ಸೂತ್ರಧಾರ ಯಾರು, ಎಲ್ಲವನ್ನೂ ಎಳೆಯಾಗಿ ಬಿಚ್ಚಿಡ್ತಾ ಒಬ್ಬೊಬ್ಬರ ನಾಯಕರ ಮೇಲೆ ಏಕವಚನದ ಬ್ರಹ್ಮಾಸ್ತ್ರವನ್ನು ಕೂಡ ಪ್ರಯೋಗ ಮಾಡಿದರೆ ಅದರಲ್ಲಿ ಮುಖ್ಯವಾಗಿ 1ನೆಯ ಪ್ರಯೋಗ ನಿಖಿಲ್ ಕುಮಾರಸ್ವಾಮಿಯವರು ತಮ್ಮ ಅಭಿಮಾನಿಗಳನ್ನು JDS ಒಂದು ಕಾರ್ಯಕರ್ತರ ಉದ್ದೇಶಿಸಿ ಯಾವುದೇ ಕಾರಣಕ್ಕೂ ಕೂಡ ನಾವು SIRನ ಸರಿಯಾಗಿ ಮಾಡಬೇಕು, ಅನರ್ಹ ಮತದಾರರನ್ನು ದೂರ ಇಡಬೇಕು, ಆ ಮುಖಾಂತರ ಕೇಂದ್ರ ತಂದಂಥ SIR ಕಾರ್ಯ ಅದನ್ನು ಸುಗಮವಾಗಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಮಾತನಾಡ್ತಾ ಇದು ಕುಣಿಗಲ್ನ ಕೆಟ್ಟ ಜೀನು. ಅದಕ್ಕೆ ಕಾರಣ ಕೂಡ ಇದೆ. ರಾಮನಗರದಲ್ಲಿ ಆದಂಥ ಸಾಮೂಹಿಕ ಒಂದು SIR ಪ್ರಕ್ರಿಯೆಯನ್ನು ವಿರೋಧ ಮಾಡಿ ಮಾತನಾಡುವಾಗ ಇಲ್ಲಿ ಯಾರೆಲ್ಲ ಸಹಾಯ ಮಾಡಿದ್ರು,
ಜೊತೆಗೆ ಪಕ್ಕದ ಕುಣಿಗಲ್ಲೂ ಕೂಡ ಒಂದು BLO, ನಾನು ಒಬ್ಬನೇ BLO ಇದ್ದೇನೆ, ನಾನು ತಹಸೀಲ್ದಾರ್ಗೆ ಹೇಳಿದ್ದೇನೆ, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಒಂದು ಚೌಟ್ರಿಯಲ್ಲಿ ಅಥವಾ ಒಂದು ಮನೆಯಲ್ಲಿ ಕೂತ್ಕೊಂಡು ಎಲ್ಲರನ್ನು ಕರೆಸ್ಕೊಂಡು ನಾನು SIR ಮಾಡ್ತೇನೆ ಅಂತ ಮಾತಿತ್ತಲ್ಲ, ಅದಕ್ಕೆ ಅನುಗುಣವಾಗಿ ಮಾತನಾಡಿದಂಥ ನಿಖಿಲ್ ಕುಮಾರಸ್ವಾಮಿ ಅವರು ರಾಮನಗರ ಮಾತ್ರ ಅಲ್ಲ, ಪಕ್ಕದ ಕುಣಿಗಲ್ಲೂ ಕೂಡ ಇದಂಥದ್ದೇ ಅವ್ಯವಹಾರ ನಡೀತಾ ಇದೆ. ಅಲ್ಲೊಂದು ಜೀನ್ ಇದೆಯಲ್ಲ, ಅಲ್ಲೊಂದು ಡಾಕ್ಟರ್ ಇದಾನಲ್ಲ, ಅವನು ಯಾರಿಗೆ ಆಪರೇಷನ್ ಮಾಡ್ತಾನೋ ಗೊತ್ತಿಲ್ಲ, ಅದೊಂದು ಕುಣಿಗಲ್ನ ಕೆಟ್ಟ ಜೀನು ಎನ್ನುವಂಥ ಮಾತನ್ನು ಹೇಳಿ ಪರೋಕ್ಷವಾಗಿ ಕುಣಿಗಲ್ನ MLA ಅವರಿಗೆ ಟಾಂಗ್ ಕೊಟ್ರ. ಹೆಸರು ಹೇಳಿಲ್ಲ, ಅದು ಎಲ್ಲೋ ಒಂದು ಕಡೆ ಅದು ವ್ಯತಿರಿಕ್ತವಾಗಿ ಪರೋಕ್ಷವಾಗಿ ಕುಣಿಗಲ್ನ ದೊಡ್ಡ ನಾಯಕನಿಗೆ, ಅದರಲ್ಲೂ ಜೊತೆಗೆ ನಾಡಿನ ಮುಖ್ಯಮಂತ್ರಿಯ ಒಂದು ಸಂಬಂಧಿಯಾದಂಥ MLAಗೆ ಟಾಂಗ್ ಕೊಡುವ ರೀತಿಯಲ್ಲಿತ್ತು. ಇದು ಕುಣಿಗಲ್ನ ಕೆಟ್ಟ ಜೀನು. ಯಾವ ಲೆಕ್ಕದಲ್ಲಿ ಇವರು ಡಾಕ್ಟರ್ ಮಾಡಿಕೊಂಡ್ರು, ಯಾರ ಆಪರೇಷನ್ ಸರಿಯಾಗಿ ಮಾಡ್ತಾರೋ ಎಲ್ಲವೂ ಕೂಡ ಗೊತ್ತಿಲ್ಲ. ಆದರೆ ಇದೊಂದು ಕೆಟ್ಟ ಜೀನು, ರಾಜ್ಯದ ಕೆಟ್ಟ ಒಂದು ವ್ಯವಸ್ಥೆಯನ್ನು ಕುಣಿಗಲ್ನಲ್ಲೂ ತಂದು ರಾಜ್ಯದ SIRನ ಹಾಳು ಮಾಡ್ತಾ ಇದ್ದಾರೆ. ಇದು ಮಾರಕ ಎನ್ನುವ ದೃಷ್ಟಿಯಲ್ಲಿ ಇದು ಕುಣಿಗಲ್ನ ಕೆಟ್ಟ ಜೀನು ಎನ್ನುವಂಥ ಪದವನ್ನು ಉಪಯೋಗಿಸಿದ್ರು. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕು. ಇನ್ನು ಎರಡನೇದಾಗಿ ರಾಮನಗರ ವಿಷಯಕ್ಕೆ ಬರೋದಾದ್ರೆ, ರಾಮನಗರದಲ್ಲಿ ಒಬ್ಬ MLA ಇದ್ದಾರೆ, ಇಕ್ಬಾಲ್ ಹುಸೇನ್ ಎನ್ನುವಂಥ MLA ಇದ್ದಾರೆ. ಅವರು ಈಗ ಅಂದರೆ DKಯ ಪರಮಾಪ್ತರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಮುಂದಿನ ಮುಖ್ಯಮಂತ್ರಿ ಎನ್ನುವಂಥ ಮಾತನ್ನು ಹೇಳಿ ಪದೇ ಪದೇ ಹೈಕಮಾಂಡಿಂದ ನೋಟಿಸನ್ನು ಪಡಿಸಿಕೊಂಡಂಥವರು, ಜೊತೆಗೆ DK ಶಿವಕುಮಾರ್ ಕೂಡ ಅವರ ಮಾತನ್ನು ನಂಬೇಡಿ, ಅವರು ಹಾಗೆ ಹೀಗೆ ಅನ್ನುವಂಥ ಮಾತನ್ನು ಹೇಳ್ತಿದ್ರು. ಆದರೆ ಮತ್ತೊಂದು ಕಡೆ DK ಶಿವಕುಮಾರ್ ಅವರೇ ಇಕ್ಬಾಲ್ ಹುಸೇನ್ ಅವರಿಗೆ ನೀನು ಪದೇ ಪದೇ ಇಂಥ ಕಾಂಟ್ರವರ್ಸಿ ಮಾತಾಡು, ಹಾಗೆ ಮಾತಾಡಿದರೆ ಮಾತ್ರ ಸಿದ್ದು ಆಪ್ತರು ತಣ್ಣಗಾಗ್ತಾರೆ, ಸಿದ್ದು ಆಪ್ತರಿಗೆ ಟಾಂಗ್ ಕೊಡಬೇಕಂದ್ರೆ ನಿಮ್ಮಂಥ ಅಲ್ಪಸಂಖ್ಯಾತ ಮುಖಂಡ ಬೇಕೇ ಬೇಕೆನ್ನುವಂಥ ಮಾತನ್ನು ಹೇಳಿದಂತರು. ಪರೋಕ್ಷವಾಗಿ ಅಂತ ಟಾಕ್ ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಜೊತೆಗೆ ಇಕ್ಬಾಲ್ ಹುಸೇನ್ ಅಲ್ಪಸಂಖ್ಯಾತ ಅಥವಾ ಹಿಂದೂ ಮುಸ್ಲಿಂ ಧರ್ಮದವರಾಗಿದ್ರು ಕೂಡ ಅವರು ಸಂಖ್ಯಾಶಾಸ್ತ್ರದಲ್ಲಿ ಬಹಳ ಒಂದು ನಂಬಿಕೆ ನೆಟ್ಟವರು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಡೇಟ್ ಕೊಟ್ಟರು ಕೂಡ ಅವರೇ ಜನವರಿ 6ರಂದು ಮುಖ್ಯಮಂತ್ರಿ ಆಗ್ತಾರೆ. ಜನವರಿ 6ರಂದು ಆಗಲಿಲ್ಲ ಅಂದರೆ ಒಳ್ಳೆಯ ಮುಹೂರ್ತ ಇದೆ ಜನವರಿ 9ಕ್ಕೆ, ಆ ದಿನದಂದು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಮುಹೂರ್ತವನ್ನು ಫಿಕ್ಸ್ ಮಾಡಿಕೊಂಡು DK ಶಿವಕುಮಾರಿಂದ ಉಗಿಸ್ಕೊಂಡಂಥವ್ರು ಇವರೇ. ಆದರೆ ಪರೋಕ್ಷವಾಗಿ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರ ಪರಮಾಪ್ತರು. ಹೀಗಾಗಿ ರಾಮನಗರದಲ್ಲಿ ಆದಂಥ SIR ಪ್ರಕ್ರಿಯೆ ಹಾಳು ಬಿದ್ದೋಯ್ತಲ್ಲ, ಅಥವಾ ಸಾಮೂಹಿಕವಾಗಿ SIR ಪ್ರಕ್ರಿಯೆ ಆಯ್ತಲ್ಲ, ಅದಕ್ಕೆ ನೇರವಾಗಿ ಇದೇ ಇಕ್ಬಾಲ್ ಹುಸೇನ್ ಎನ್ನುವಂಥ ಕಾರಣವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ನೇರವಾಗಿ ವಾಗ್ದಾಳಿ ಮಾಡಿದ್ದಾರೆ. ಅವರು ಹೇಳಿದಿಷ್ಟು, ಈಗ ಒಬ್ಬ ನಮ್ಮ ರಾಮನಗರದ ನಾಯಕರಿದ್ದಾರಲ್ಲ, ಅವರೀಗ ಆಸ್ಪತ್ರೆಯಲ್ಲಿದ್ದಾರೆ, ಅವರ ಆರೋಗ್ಯ ಒಳ್ಳೆಯದಾಗಲಿ, ನಾವೆಲ್ಲ ಕೂಡ ಅವರ ಆರೋಗ್ಯ ಜೊತೆಗಿದ್ದೇವೆ, ಒಳ್ಳೆಯದಾಗಲಿ, ಮತ್ತು ಅವರನ್ನು ಜನ ನೋಡಬೇಕನ್ನುವಂಥ ಆತುರದಿಂದ ಕಾದಿದ್ದಾರೆ. ಯಾವ ಪುಣ್ಯಾತ್ಮರು ಇಷ್ಟು ಚೆನ್ನಾಗಿ SIRನ ಮಾಡ್ತಿದ್ದಾರೆ ಅಂಥವನ್ನ ಮತ್ತೊಮ್ಮೆ ನೋಡಬೇಕೆನ್ನುವಂಥದ್ದು ಈ ಜನರ ಕಾರ್ಯಕರ್ತರ ಆಶೆಯಾಗಿದೆ. ಹಾಗಾಗಿ ಅವರು ಒಳ್ಳೆಯದಾಗಲಿ ಎನ್ನುವಂಥ ಮಾತು ಹೇಳಿ ಪರೋಕ್ಷವಾಗಿ 2ನೇ ಬಾರಿ ಇಕ್ಬಾಲ್ ಹುಸೇನ್ ಅವರು ಆಸ್ಪತ್ರೆಯಿಂದಲೇ ಕಾರ್ಯಕರ್ತರಿಗೆ BLOಗಳಿಗೆ ಫೋನ್ ಮಾಡಿ, ಇದು ನಮ್ಮಪ್ಪನ ಸರ್ಕಾರ, ನಾವು ಹೇಳ್ದಂಗೆ SIR ಮಾಡಬೇಕು, ಮನೆಗೆ ಹೋಗಬಾರ್ದು, ಒಂದು ಸಾಮೂಹಿಕ SIR ಮಾಡಿ ಎಲ್ಲವೂ ಕೂಡ ನಮ್ಮ ರೀತಿಯಲ್ಲಿ ಆಗಬೇಕು ಎನ್ನುವಂಥ ಆವಾಜನ್ನು ಹಾಕಿದವರು. ಹಾಗಾಗಿ ಅವರು ಹೇಳಿದಂಥ ಮಾತು ಅಂದರೆ BLOಗಳನ್ನು ಕುರಿತು ಇಕ್ಬಾಲ್ ಹುಸೇನ್ ಅವರು ಆಡಿದ್ದಾರೆ ಎನ್ನುವಂಥ ಮಾತನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷ ಅಂದರೆ ಸಭೆಯಲ್ಲಿ ಹೇಳ್ತಾರೆ. ಇದು ನಮ್ಮ ಅಪ್ಪನ ಸರ್ಕಾರ, ನಾವು ಹೇಳ್ದಂಗೆ SIR ಮಾಡಲೇ BLO ಎನ್ನುವಂಥ ಏಕವಚನದ ಮಾತನ್ನು ಪ್ರಯೋಗ ಮಾಡಿದ್ರು ಅನ್ನುವಂಥ ಹೇಳಿಕೆಯನ್ನು ನಿಖಿಲ್ ಕುಮಾರಸ್ವಾಮಿ ಅವರು ವಾಗ್ದಾಳಿ ಮುಖಾಂತರ ಮಾಡಿದರೆ, ಅದು ಪ್ರಾದೇಶಿಕವಾಗಿದ್ದರೂ ಕೂಡ ಒಬ್ಬ ನಾಯಕನಿಗೆ ಇರಲೇಬೇಕಾದಂಥ ಒಂದು ರಾಜಕೀಯವಾಗಿ ತಮ್ಮ ಕಾರ್ಯಕರ್ತರನ್ನು ಬಡಿದೆಬ್ಬಿಸಲೇಬೇಕಾಗಿರುವಂಥ ಒಂದು ರಾಜಕೀಯ ತಂತ್ರ. ಅದು ಮುಂದೆ ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ಅದು ಬೇರೆ ಪ್ರಶ್ನೆ, ಯಾಕಂದರೆ ಚುನಾವಣೆಗೆ 2 ವರ್ಷ ಇದೆ. ಇನ್ನು 3ನೇದಾಗಿ ಪಾಯಿಂಟ್ ನಂಬರ್ 3, ಕಾಂಗ್ರೆಸ್ ರಾಜಕೀಯ ನಾಯಕರನ್ನ ದೂರುವುದರ ಜೊತೆಗೆ, ಬೈಯೋದ್ರ ಜೊತೆಗೆ, ಹಿಗ್ಗಾಮುಗ್ಗಾ ಜಾಡಿಸೋದ್ರ ಜೊತೆಗೆ ಸರ್ಕಾರಿ ಅಧಿಕಾರಿಗಳನ್ನು ಕೂಡ ಬಿಟ್ಟಿಲ್ಲ. ಮಂಡ್ಯದ ಒಂದು ಜಿಲ್ಲಾಧಿಕಾರಿ ಅವರನ್ನು ಕೂಡ ಬೈದಿದ್ದಾರೆ. ನೋಡಿ, SIR ಅನ್ನೋದು ಎಲೆಕ್ಷನ್ ಕಮಿಷನರ್ ಇರ್ತಾರೆ, ಅವರ ನಂತರ ಬರುವಂಥ 2ನೇ ಹಂತದ ಅಧಿಕಾರಿಗಳಂದರೆ ಅದು DC ಅವರು AC ಅಂದರೆ ಚುನಾವಣಾ ಅಧಿಕಾರಿಗಳಿಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಇದೇ DCಗಳು AC ಮುಖಾಂತರ ತಹಸೀಲ್ದಾರ್ ಮುಖಾಂತರ ತಹಸೀಲ್ದಾರ್ಗಳು ವಿಲೇಜ್ ಅಕೌಂಟೆಂಟ್ ಜೊತೆಗೆ VAಗಳ ಮುಖಾಂತರ VAಗಳು BLOಗಳಿಗೆ ಈ ಡೈರೆಕ್ಷನನ್ನು ಕೊಡಬೇಕಾಗತ್ತೆ. ಇಂಥ ಹಂತದಲ್ಲಿ DC ಆದಂತನು ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕಲ್ಲಿ SIRನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ಕೂಡ ನಿಗಾ ಇಟ್ಟಿಲ್ಲ. BLOಗಳು ಮನೆಗೆ ಹೋಗಿ ಅವರಿಗೆ ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟು ಅದಾದ ನಂತರ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಫಿಲಪ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಂತ ಸನ್ನಿವೇಶ ಇರುವಾಗ ಸಾಮೂಹಿಕವಾಗಿ BLOಗಳು SIRನ ಮಾಡ್ತಾ ಇದ್ದಾರೆ. ಅಂದರೆ DCಗಳು ಏನು ಮಾಡ್ತಾ ಇದ್ದಾರೆ, DC ಕುಮಾರ್ ಏನು ಮಾಡ್ತಾ ಇದ್ದಾರೆ ಎನ್ನುವಂಥ ಸವಾಲನ್ನು ಹಾಕಿ ಅಂದರೆ ಕೇಳದ 2 ದಿನಗಳ ಹಿಂದೆ ಒಂದು ಸ್ವಾಮೀಜಿಯವರ ಕಾರ್ಯಕ್ರಮಕ್ಕೆ DK ಶಿವಕುಮಾರ್ ಬರಬೇಕಿತ್ತು. ಅದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಆದರೆ ಅದಕ್ಕೂ ಕೂಡ ಇದೇ DCಗಳು ಯಾಕೆ ಹೋದರು? ಸರ್ಕಾರಿ ಕಾರ್ಯಕ್ರಮವಾದರೆ ಅದು DCಗಳಿಗೆ SP ಗಳಿಗೆ ಸಂಬಂಧ ಇರುತ್ತೆ.
ವೈಯಕ್ತಿಕ ಕಾರ್ಯಕ್ರಮವಾದ ಕಾರಣಕ್ಕಾಗಿ ಸ್ವಾಮೀಜಿಯವರನ್ನ ವೈಯಕ್ತಿಕವಾಗಿ ಭೇಟಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ಇವೆಲ್ಲವನ್ನು ಗಾಳಿಗೆ ತೂರಿ ಸರ್ಕಾರ ಕೊಟ್ಟಂಥ ಅಥವಾ ಚುನಾವಣಾ ಆಯೋಗ ಕೊಟ್ಟಂಥ ಒಂದು ಕಾರ್ಯವನ್ನು ಗಾಳಿಗೆ ತೂರಿ ಎಲ್ಲವನ್ನ ಬೀದಿಗೆ ತೂರಿ ರಾಜ್ಯದ ಮುಖ್ಯಮಂತ್ರಿಗಳು ಸ್ವಾಮೀಜಿಯನ್ನು ಮೀಟ್ ಮಾಡುವ ಸಂದರ್ಭದಲ್ಲಿ ಇವ್ರಿಗೆ ಏನು ಕೆಲಸ ಇತ್ತು ಎನ್ನುವಂಥ ವಾಗ್ದಾಳಿ ನಡೆಸಿ ಈ ಎಲ್ಲ ಸರ್ಕಾರಿ ನೌಕರರು ಟೂರಿಂಗ್ ಟಾಕೀಸ್ಗಳಿದ್ದಂತೆ, ಅಂದರೆ ಸಿನಿಮಾ ಥಿಯೇಟರ್ನಲ್ಲಿ ಬಂದು ಡಬ್ಬಗಳು ಹೋಗುತ್ತಲ್ಲ, ಮುಂದಿನ ಟ್ಯಾಕೇಜ್ ಹೋಗುತ್ತಲ್ಲ, ಅದೇ ರೀತಿಯಲ್ಲಿ ನೀವೆಲ್ಲ ಟೂರಿಂಗ್ ಟ್ಯಾಕೇಜ್ಗಳು ಅಥವಾ ಥಿಯೇಟರ್ಗಳಂತೆ ಒಂದು ಊರಿಂದ ನಾಟಕ ಮಾಡಿ ಮತ್ತೊಂದು ಊರಿಗೆ ಹೋಗ್ತಾರಲ್ಲ, ಹಾಗೆ ನಿಮ್ಮ ಕೆಲಸ ಕೂಡ ನಾವಿಲ್ಲಿ 40-60 ವರ್ಷದಿಂದ ನಮ್ಮ ಕುಟುಂಬ ಆಗಲಿ ಬೇರೆ ಬೇರೆ ರಾಜಕಾರಣ ಮಾಡ್ಕೊಂಡು ಎಲ್ಲವನ್ನು ಕೂಡ ಅರ್ತಿದ್ದೇವೆ. ನೀವು ಪಕ್ಷ ಬಂದಾಗ ಅವರ ಮಾತನ್ನು ಕೇಳಿದ್ರು ಕೂಡ ಮುಂದಿನ ದಿನಗಳಲ್ಲಿ ಅವರು ಪಕ್ಷದಿಂದ ಹೊರಗೋದಾಗ, ಪಕ್ಷ ಅಧಿಕಾರದಿಂದ ಹೊರಗೋದಾಗ ನೀವು ಕೂಡ ಬೇರೆ ಕಡೆ ಹೋಗಬೇಕಾಗತ್ತೆ. ಹೀಗಾಗಿ ನೀವೆಲ್ಲ ಟೂರಿಂಗ್ ಟಾಕೀಸ್ ಗಿರಾಕಿಗಳು ಎನ್ನುವಂಥ ಮಾತನ್ನು ಸರ್ಕಾರಿ ಅಧಿಕಾರಿಗಳು ಕೂಡ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ. ಇದೇ ನಿಖಿಲ್ ಕುಮಾರಸ್ವಾಮಿಯವರು ನೋಡಬೇಕು. ನಿಖಿಲ್ ಕುಮಾರಸ್ವಾಮಿಯವರು ಮಂಡ್ಯ ಬೆಲ್ಟಿನ ಒಂದು 3-4 ಜಿಲ್ಲೆಗಳನ್ನ ತನ್ನ ಹಿಡಿತಕ್ಕೆ ಇಟ್ಕೊಳ್ತಾರ ಅಥವಾ JDS ಕಾರ್ಯಕರ್ತರನ್ನ ತನ್ನ ಒಂದು ನಿಗಾದಲ್ಲಿ ಇಟ್ಕೊಳ್ತಾರೆ, ತನ್ನ ಹಿಡಿದಲ್ಲಿ ಇಟ್ಕೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ಒಂದು 2 ಜಿಲ್ಲೆಯನ್ನಾದರೂ ಕಂಟ್ರೋಲ್ ಮಾಡ್ತಾರೆ. ನೋಡಿ, ಮಂಡ್ಯ, ತುಮಕೂರು, ಹಾಸನ್, ರಾಮನಗರ ಈ 4 ಜಿಲ್ಲೆಗಳಲ್ಲಿ ಏನಾದರೂ ಮಾಡಿ ಸ್ವಲ್ಪ ಮಟ್ಟಿಗೆ ಹಿಡಿತವನ್ನು ಸಾಧಿಸಿದ್ರೆ ಕೋಲಾರ, ಚಿಕ್ಕಬಳ್ಳಾಪುರ ಕೂಡ JDS ತಕ್ಕಿಗೆ ಬರಬಹುದು. ಮುಂದಿನ ಕಾರ್ಯ ಅದು ಕುಮಾರಸ್ವಾಮಿ ಬರುತ್ತೆ. ಕುಮಾರಸ್ವಾಮಿ ರಾಜ್ಯದ ನಾಯಕರಾಗಿರ್ತಾರೆ ಮತ್ತು NDA ಜೊತೆ BJP ಜೊತೆ ಎಷ್ಟು ಸೀಟನ್ನು ಹೊಂದಾಣಿಕೆ ಮಾಡ್ಕೋತಾರೆ, ಎಷ್ಟು ಸೀಟನ್ನು ಗೆಲ್ಲಬಹುದು, ಎಲ್ಲವನ್ನು ಇಟ್ಕೊಂಡ್ರೆ ಕಾಂಗ್ರೆಸ್ಗೆ ಮುಳುವಾಗಬಹುದು. ಆದರೆ DK ಶಿವಕುಮಾರ್ ಅವರ ಒಂದು ರಾಜಕೀಯ ತಂತ್ರ ಇದೆಯಲ್ಲ, ಆ ತಂತ್ರವನ್ನು ಎದುರಿಸಲಿಕ್ಕೆ JDS ಏನೋ ಒಂದು ಹಂತಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಅಥವಾ ಈ ಸೌತ್ ಕರ್ನಾಟಕ ಭಾಗದಲ್ಲಿ ತನ್ನ ಚಾಪನ್ನು ಮೂಡಿಸಬಹುದು. ಆದರೆ BJP ಯಾವ ಲೆವೆಲ್ಗೆ ತನ್ನ ಒಳಜಗಳವನ್ನು ಮೆಟ್ಟಿ ನಿಂತು ಕಾಂಗ್ರೆಸ್ ವಿರುದ್ಧ ಹರಿಯಾಯುತ್ತೆ, ಕಾಂಗ್ರೆಸ್ ವಿರುದ್ಧ ಮೆಟ್ಟಿ ನಿಲ್ಲತ್ತೆ, ಎಲ್ಲವೂ ಕೂಡ ಕಾದು ನೋಡಬೇಕು. ನೋಡಿ, ಕಾಂಗ್ರೆಸ್ಸನ್ನು ಸೋಲಿಸಲಿಕ್ಕೆ ಸದ್ಯದ ಮಟ್ಟಿಗೆ ಆಗಲ್ಲ, ಆದರೆ ಅಲ್ಲಿರುವಂಥ ಈ ಕಾಂಗ್ರೆಸ್ನ ಒಂದು ಆಂತರಿಕವಾದಂಥ ವಿರೋಧ ಬಣ ಅಥವಾ DK ಶಿವಕುಮಾರ್ ಅವರ ವಿರೋಧಿ ಅಥವಾ ಆಂಟಿ ಇನ್ಕಂಬನ್ಸಿ ಅಥವಾ ಈ ಏನಾದರೂ ಮಾಡಿ BJP ಒಂದು ಹಂತಕ್ಕೆ ಸೆಟ್ ಹೊಡೆದು ಕಾಂಗ್ರೆಸ್ನ ಎದುರಿಸಲಿಕ್ಕಾದರೆ ಆಗ JDS ಕೂಡ ಲಾಭ ಆಗುತ್ತೆ. JDS ಏಕಾಂಗಿಯಾಗಿ ಹೋರಾಟ ಮಾಡಿ ಒಂದು 30-35 ಸೀಟ್ ತೆಗೆದುಕೊಂಡ್ರು ಕೂಡ ಕಾಂಗ್ರೆಸ್ ಅದಕ್ಕಿಂತ ಜಾಸ್ತಿ 120 ಮೇಲೆ ದಾಟಿಬಿಟ್ರೆ ಮತ್ತೆ ವಿರೋಧ ಪಕ್ಷದಲ್ಲಿ ಕೂರಬೇಕಂತ ಸಾಧ್ಯತೆ ಇರುತ್ತೆ. ಇನ್ನೇನಾದರೂ 2028ರಲ್ಲಿ ಕಾಂಗ್ರೆಸ್ 70-80 ಮ್ಯಾಕ್ಸಿಮಮ್ 90 ಪಡ್ಕೊಂಡ್ರೆ ಆಗ JDS ಕಿಂಗ್ ಮೇಕರ್ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಬೇಡ. JDS BJPಗಾದರೂ ಸಪೋರ್ಟ್ ಮಾಡ್ಬೋದು ಅಥವಾ JDS ಕಾಂಗ್ರೆಸ್ಗಾದರೂ ಸಪೋರ್ಟ್ ಮಾಡಿ ಮುಖ್ಯಮಂತ್ರಿ ಪದವಿಯನ್ನು ತನ್ನಲ್ಲಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ತನ್ನ ಪಕ್ಷದ ಬಲವರ್ಧನೆಯನ್ನು ಮಾಡಿಕೊಳ್ಳಬಹುದು. ಆದರೆ ಅಮಿತ್ ಶಾ ಅವರ ಒಲವಿನಂತೆ ಯಾವುದೇ ಕಾರಣಕ್ಕೂ ಕೂಡ JDS BJಪಿಯಿಂದ ಹೊರಗೋಗಬಾರ್ದು. ಚುನಾವಣಾ ಪೂರ್ವ ಮೈತ್ರಿ ಆಗಬೇಕು, ಅದಾದ ನಂತರ ಏನು ಬೇಕಾದರೂ ಮಾಡ್ಬೋದು ಎನ್ನುವಂಥ ಚಾಣಕ್ಯನ ಲೆಕ್ಕಾಚಾರಕ್ಕೆ ಕುಮಾರಸ್ವಾಮಿ ಅವರು ಬೆಲೆ ಕೊಡ್ತಾರೆ. ಕುಮಾರಸ್ವಾಮಿ ಅವರ ಲೆಕ್ಕಾಚಾರದ ಹಿಂದೆ ನಿಖಿಲ್ ಕುಮಾರಸ್ವಾಮಿಯವರ ಒಂದು ಪಾತ್ರ ಏನು ಎಲ್ಲವೂ ಕೂಡ ಕಾದು ನೋಡಬೇಕು. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಹಂತದ ಗೆರೆಯನ್ನು ದಾಟಿ ಇದೀಗ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ನೋಡಬೇಕು ಮುಂದಿನ ಏನಾಗುತ್ತೆ ಅಂತ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇದ್ದಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.